ನನ್ಗೆ ಯಾಕೋ ಇದು ಜಾಸ್ತಿ ಆಯ್ತಾ ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು ಯಜಮಾನ್ರಿಗೆ ಏನಾದ್ರೂ ಸ್ಪೆಷಲ್ ಕೊಡ್ತೀರಾ ಅನಿಸ್ತಾ ಇದೆ ಅಂತೇಳಿ ತಿಳಿಸಿ ಆಯ್ತಾ. ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬೆಲ್ ಬಟನ್ ಒತ್ತಿ ಗಂಟೆ ಅಲ್ಲಾಡಿಸಿ. ಇನ್ನು ನೈಟ್ ಊಟಕ್ಕೆ ಏನು ಮಾಡಿಸ್ತಾ ಇರ್ತಾರೆ. ಸ್ಯಾಟರ್ಡೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗುತ್ತೆ ಅಂತೇಳಿ. ನಿಮ್ಗೇನಾದ್ರೂ ಸ್ವಲ್ಪನಾದ್ರೂ ವ್ಲಾಗ್ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು ಅಂತೇಳಿ. ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ದಟ್ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಗಳು ಮೊದಲೇ ಬರುತ್ತೆ. ನನ್ನ ಮಗಳು ಆಲ್ರೆಡಿ ಡ್ರೆಸ್ ಮಾಡ್ಕೊಂಡು ರೆಡಿ ಆಗಿದ್ದಾಳೆ, ಅಂದರೆ ರೆಡಿ ಎಲ್ಲ ಮಾಡಿಲ್ಲ, ಜಸ್ಟ್ ಡ್ರೆಸ್ ಅಪ್ ಆಗಿದ್ದಾಳೆ ಅಷ್ಟೇ. ಇನ್ನು ನಾನು ರೆಡಿ ಆಗಬೇಕು. ಆ್ಯಕ್ಚುಲಿ ಸೀರೆ ಹಾಕ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಇವಾಗ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, 6:30 ಆಗಿದೆ, ಲೇಟ್ ಆಗಿಬಿಟ್ಟಿದೆ. ಸೊ ಸ್ಯಾರಿ ಹಾಕ್ಕೊಳೋದಂದ್ರೆ ಗೊತ್ತಲ್ಲ, ಇದ್ದಿದ್ದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಜಸ್ಟ್ ನಾನು ಒಂದು ಲೆಹೆಂಗಾ, ಅಂದರೆ ಒಂದು 5 months ಬ್ಯಾಕು ನನ್ನ ಆದ್ನಿದಂದರೆ ನಮ್ಮದನ್ನು ಚಿಕ್ಕಮ್ಮನ ಮಗಳದೊಂದು ಮದುವೆ ಆಗಿತ್ತು. ಆ ಮದುವೆಗೆ ಅಂತ ತೊಗೊಂಡಿದ್ದಂತಹ ಲೆಹಂಗಾನ ನಾನು ಇವತ್ತು ವೇರ್ ಮಾಡ್ತಾ ಇದ್ದೀನಿ. ಸೊ ಇದೇನೇ ಅದು. ಇವತ್ತು ಇದನ್ನು ಹಾಕ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಈ ವ್ಲಾಗು, ಮದುವೆ ವ್ಲಾಗು. ಹಾಗೆ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಮದುವೆ ಎಲ್ಲ ಮುಗಿಸ್ಕೊಂಡು. ಐ ಹೋಪ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತೇಳಿ, ನನಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಚೆನ್ನಾಗಾಗುತ್ತೆ ವ್ಲಾಗ್ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ ಪಟ ರೆಡಿ ಆಗೋಣ. ಇಲ್ಲ ಅಂದರೆ ನಮ್ಮ ಯಜಮಾನ್ರು ಬೈತಾರೆ, ಮಧ್ಯಾಹ್ನನೇ ಮನೆಗೆ ಬಂದು ಏನು ಮಾಡ್ತಾ ಇದ್ದೆ ಅಂತೇಳಿ. ಬಟ್ ಆದರೂ ಮಕ್ಕಳು ಇರೋ ಮನೆಯಲ್ಲಿ ಮಕ್ಕಳು ಕೆಲಸ ಮನೆ ಎಲ್ಲ ಮಾಡಬೇಕಲ್ಲ. ಸೊ ಹಾಗಾಗಿ ಲೇಟ್ ಆಗೋಯ್ತು. ಬನ್ನಿ ಬೇಗ ರೆಡಿ ಆಗೋಣ. ಇನ್ನು ಮುಖಕ್ಕೆ ಮಾಯ್ಶ್ಚರೈಸರ್ ಹಾಕಿದೆ, ಪ್ಲಸ್ ಅದು ಲೈಟಿಂಗು ಗೋಲ್ಡ್ ಶೈನಿಂಗಲ್ಲಿ ಸೆಟ್ ಆಗಿಬಿಟ್ಟಿದ್ದು ಗೋಲ್ಡ್ ಕಲರಲ್ಲಿ. ಹಾಗಾಗಿ ಮುಖ ಸ್ವಲ್ಪ ಓವರ್ ಬ್ರೈಟ್ನಿಂಗ್ ಥರ ಕಾಣಿಸ್ತಾ ಇದೆ, ಆಯಿಲಿಯಾಗಿ. ಸೊ ಇವಾಗ ಆಲ್ಮೋಸ್ಟ್ ಫೇಸ್ಗೆ ಫೌಂಡೇಶನ್ ಮತ್ತು ಕಾಂಪ್ಯಾಕ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ, ಪ್ಲಸ್ ತಲೆ ಬಾಚ್ಕೋಬೇಕು. ಸೊ ಬೇಗ ರೆಡಿ ಆಗಿಬಿಡ್ಬೇಕು, ಟೈಮ್ ಆಗಿಬಿಟ್ಟಿದೆ ಅಂತೇಳಿ ನಾನು ಬೈತಾಯಿದ್ರು. ಸೊ ನಾನು ಈ ಥರ ರೆಡಿ ಆಗಿದ್ದೀನಿ. ಇನ್ನು ನನಗೆ ಯಾಕೋ ಇದು ಜಾಸ್ತಿ ಆಯ್ತಾ ಅನ್ನಿಸ್ತಾ ಐತೆ, ಬಟ್ ನಮ್ಮ ಮನೆಯವರೆಲ್ಲ ಚೆನ್ನಾಗೈತೆ ಅನ್ಕೊತೀನಿ, ಗೊತ್ತಿಲ್ಲ. ನಮ್ಮ ಮನೆಯವರು ಇಲ್ಲ ಕರೆಕ್ಟಾಗೈತೆ, ಚೆನ್ನಾಗೈತೆ, ಈ ಡ್ರೆಸ್ಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಹೇಗೆ ಕಾಣಿಸ್ತಾ ಇದ್ದೇನೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಇನ್ನು ನೋಡಿ ಸಾಯಂಬ್ರು ಗಾಡಿ ಓಡಿಸ್ತಾ ಇದ್ದಾರೆ, ನನ್ನ ಮಗಳಿಲ್ಲೇ ಕುಂತಿದ್ದಾಳೆ. ನನ್ನ ಮಗ ಹಿಂದೆಗಡೆ ಮೊಬೈಲ್ ನೋಡಿಕೊಂಡು ಬ್ಯುಸಿ ಆಗಿಬಿಟ್ಟಿದ್ದಾನೆ ಮೊಬೈಲ್ ನೋಡೋದ್ರಲ್ಲಿ. ನಾವಿನ್ನೇನು ಸ್ವಲ್ಪ ರಿಚ್ ಆಗ್ತೀವಿ. ಇವಾಗ ನೈಸ್ ರೋಡ್ ಎಂಡಿಂಗಲ್ಲಿದ್ದೀವಿ. ಆ್ಯಕ್ಚುಲಿ ಮದುವೆ ಇರೋದು ನೆಲಮಂಗಲದಲ್ಲಿ. ಸೊ ಹಾಗಾಗಿ ನೈಸ್ ರೋಡಲ್ಲೇ ಹೋಗಬೇಕು ನಾವು. ಸೊ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನಾನು ಸ್ವಲ್ಪ ನೈಸ್ ರೋಡ್ ಡೆಡ್ ಎಂಡಲ್ಲಿದ್ದೀವಿ. ಅದಾದಮೇಲೆ ಒಂದು 15 ನಿಮಿಷ ರೈಡ್ ಇರುತ್ತೆ, 15 ನಿಮಿಷನ 20 ನಿಮಿಷ ರೈಡ್ ಇರುತ್ತೆ ನೆಲಮಂಗಲಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ನಮ್ದು ಅದೇನು ಗೊತ್ತಿಲ್ಲ, ಬೇಗ ಹೋಗ್ಬೇಕು ಅಂದ್ರೂ ಲೇಟ್ ಆಗ್ತಾ ಇದೆ ಇತ್ತೀಚೆಗಂತೂ. ಗೊತ್ತಿಲ್ಲ ಯಾಕೆ ಅಂತೇಳಿ. ಏನಿಲ್ಲ, ನೀವು ರೆಡಿ ಆಗೋದು ಲೇಟ್ ಆಗೋಗಿದೆ ಅಷ್ಟೇ. ಏನು ಇಲ್ಲ, ನಾನು ರೆಡಿ ಆಗಕ್ ಹೋದಾಗ ಅಂಗಡಿಯಿಂದ ಬಂದೆ, ಬಟ್ ಮನೆ ಕೆಲಸ ಎಲ್ಲ ಇತ್ತು ತಾನೆ. ಬಟ್ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಾನು ಟೈಮಿಂಗ್ಸ್ ತೋರಿಸ್ತೀನಿ. ಕರೆಕ್ಟಾಗಿ 6:40ಕ್ಕೆ ನಾನು ರೆಡಿ ಆಗಕ್ಕೆ ಹೋಗಿದ್ದು. 7:20 ಅಥವಾ 7:15 ಅಷ್ಟರಲ್ಲಿ ರೆಡಿ ಆಗಿದೆ. ನನ್ನ ಮಗಳಿಗೂ ರೆಡಿ ಮಾಡ್ಕೊಂಡು ನೋಡಿ. ಸುಳ್ಳು, ಎಲ್ಲ ಸುಳ್ಳು. ಇಲ್ಲ ನಿಜವಾಗ್ಲೂ. ಇನ್ನೇನು ಇವ್ರಂತೂ ಏನೂ ಮಾಡಲ್ಲ, ಅದ್ರಲ್ಲೂ ಇವ್ರಿಗೆ ಸಾಕ್ಸ್ ಹುಡ್ಕೋಕ್ಕೂ ನಾನೇ ಬೇಕು. ಪ್ಲಸ್ ಬಟ್ಟೆನ ಕೊಟ್ಟರೆ ಕವರ್ಗೆ ಹಾಕು ಅಂತ ಹೇಳಿದ್ರೆ ಆ ಕವರ್ಗೆ ಹಾಕೋಕ್ಕೂ ನಾನೇ ಹಾಕ್ಕೊಡ್ಬೇಕು. ಬಟ್ಟೆ ತೊಗೊಳೋದಲ್ಲದೆ ಕವರ್ ಕೊಟ್ಬಿಟ್ಟು ಹಾಕ್ಕೊಳಪ್ಪ ಅಂದರೆ ಹಾಕ್ಬಿಡು ಅಂದ್ಬಿಟ್ಟು ಹೋಗಿ ಕುತ್ಕೊಬಿಡೋದು ಮೂವಿ ನೋಡಿಕೊಂಡು. ಇನ್ನೇನು ಲೇಟ್ ಆಗದೆ ಹಾಗೆ ಇರುತ್ತಾ. ಇನ್ನು ನಾವು ಇನ್ನೇನು ರೀಚ್ ಆದ್ವಿ ಅನ್ನೋದಕ್ಕಿಂತ ಒಂದು 5 ನಿಮಿಷ ಮುಂಚೆ ನನ್ನ ತಮ್ಮವರು ಕೂಡ ಬಂದಿದ್ದರು. ಅವರು ಕೂಡ ಅವಾಗೇ ಬಂದಿದ್ದಂತೆ. ಅದಾದಮೇಲೆ ಪಪ್ಪ ಮತ್ತು ಚಿಕ್ಕಪ್ಪ ಬಂದಿದ್ದರು. ಸೊ ನಾವು ಚೌಟ್ರಿಗೆ ಬರೋ ಅಷ್ಟರಲ್ಲಿ ಅವರಿಬ್ಬರು ಚೌಟ್ರಿ ಮುಗಿಸ್ಕೊಂಡು ಆಲ್ಮೋಸ್ಟ್ ಮದುವೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ಬಿಟ್ಟಿದ್ರು. ಸೊ ಇವಾಗ ರಿಸೆಪ್ಷನಲ್ಲಿ ನಡೀತಾ ಇದೆ. ನಾವು ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೀವಿ ಇಲ್ಲಿ. ಇನ್ನು ನಾವೆಲ್ಲ ಮಾತಾಡ್ಕೊಂಡು ಕುಂತಿದ್ವಲ್ಲ, ಹಾಗಾಗಿ ನನ್ನ ಮಗನಿಗೆ ಫೋನ್ ಕೊಟ್ಟಿದ್ದೆ, ಅಪ್ಪ ಒಂದು ಸ್ವಲ್ಪ ಇದನ್ನ ಕ್ಯಾಪ್ಚರ್ ಮಾಡಿಕೊಡು ಅಂತೇಳಿ. ಅದನ್ನೆಲ್ಲ ಕೇಳ್ತದೆ, ಮಾಡ್ತಾನೆ ವಿಡಿಯೋ ಎಲ್ಲ ಅಂತೇಳಿ. ಮತ್ತು ಇದನ್ನ ರೇಗಿಸ್ತಾ ಇದ್ರು, ನಿಮ್ಮ ಅಮ್ಮಾರನ್ನ ಮಾತ್ರ ಹಿಡಿಯೋ, ನಾವೆಲ್ಲದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಿ ಅಂತ ಅಂದ್ಬಿಟ್ಟು. ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಡಿಸ್ಟರ್ಬೆನ್ಸ್, ಅಂದರೆ ಮದುವೆ ಮನೆ ಅಂದರೆ ಗೊತ್ತಿರುತ್ತಲ್ಲ ಸೌಂಡು, ಹಾಗಾಗಿ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸೊ ಇವ್ರದೇ ಅಬ್ರ ಆಗೋಗಿದೆ ಫ್ರೆಂಡ್ಸ್. ಸೇ ಹಾಯ್ ಅನ್ವಿತಾ, ರಿಯಾ, ಸೇ ಹಾಯ್. ಸೊ ಇವ್ರು 3 ಕಸಿನ್ಸ್. ಅವರಿಬ್ರು ನಮ್ಮ ರೇಖಾ ರವಿ ಮಕ್ಕಳು. ಇವ್ರು ಗೊತ್ತಲ್ಲ.
ಆಗ್ಬಿಟ್ಟವ್ರು ಇವತ್ತು ಘಾಟಿ ನಮ್ ಗತ ಜಾಸ್ತಿ ಹತ್ರದಿಂದ ಆಗೋಯ್ತು ಡಿಫ್ರೆನ್ಸ್. ಇನ್ನು ರಿಸೆಪ್ಷನಲ್ಲಿ ಫೋಟೋಸ್ ಎಲ್ಲ ಆದಮೇಲೆ ಮದುವೆ ಊಟ ಮಿಸ್ ಮಾಡೋಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ಇವಾಗ ನಾವು ಕೂಡ ಮದುವೆ ಊಟ ಮಾಡ್ತಾ ಇದ್ವಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ನನ್ನ ಮಗಳು ಬರೀ ಪಾಯಸ ಮಾತ್ರ ತಿಂದು ಮನೆಗೆ ಹೋಗ್ತೀನಿ ಸರ್ ಸುಮ್ಮನಾದ್ವಿ. ಕೋಲ್ಡ್ ಆಗೈತೆ. ಏನಾದರೂ ಹೊಟ್ಟೆ ನೋಡ್ಕೊಂತವನೇ ಅವನು. ಹೊಟ್ಟೆ ಕಾಣಲ್ಲ. ಯಜಮಾನ್ರಿಗೆ ಏನಾದರೂ ಸ್ಪೆಷಲ್ ಕೊಡ್ತೀರಾ? ಹೋಗೋದಿಲ್ಲ ಹತ್ರ ಅದೇ ವೈಟಿ ಮತ್ತೆ ಯಾವ್ದಾದ್ರು ಅಕ್ಕ ಕಳಿಸ್ತಿರೋದಿವ್ರನ್ನ. ನೋಡಿ ನಮ್ಮನ್ನ ಇವಾಗ ಮನೆಗೆ ಕಳಿಸ್ಬಿಟ್ಟು ಆಮೇಲೆ ಇವರೆಲ್ಲ ಪಾರ್ಟಿ ಮಾಡಕ್ ಹೋಗ್ತಾವ್ರಿ. ಇನ್ನು ಇವತ್ತಿಗೆ ನಮ್ಮ ಮಾತುಕತೆ ಆಗಿ 10 ವರ್ಷ ಆಗೋಯ್ತು. ಹಾಗಾಗಿ ಸೊ ಚೆನ್ನಾಗಿರುತ್ತೆ ಸ್ವೀಟ್ ಏನಾದರೂ ತೊಗೊಂಡ್ರೆ ಅಂತೇಳಿ. ಪ್ಲಸ್ ಕಾರ್ ತೊಗೊಂಡ್ಮೇಲೆ ಇದೇ ಫಸ್ಟ್ ಟೈಮ್ ಊರಿಗೆ ಹೋಗ್ತಾ ಇರೋದ್ರಿಂದ ಮಮ್ಮಿ ಮನೆಗೂ ಕೂಡ ಸ್ವೀಟ್ ಕೊಡಬೇಕಿತ್ತು. ಹಾಗಾಗಿ ಕಾಂತಿ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಬಂದ್ವಿ. ತೆಗಿಬಾರ್ದಂತೆ. ಬೇಡ ಇದು ನಮ್ಕಲ್ಲ ಬೇಡ ಅಲ್ಲಿ ತೋರ್ಸೋಗು ನಿಂದು. ಇನ್ನು ನಮ್ಮ ಮಮ್ಮಿರ ಮನೆ ಹತ್ರ ಅಂತೂ ಸಿಕ್ಕಾಪಟ್ಟೆ ಚಳಿ. ಆ ಕಡೆಯಿಂದ ಫಸ್ಟ್ನೇ ಮನೆ ಆಗಿರೋದ್ರಿಂದ ಮತ್ತೆ ಕಾಲು ನೆಲದಲ್ಲಿ ಇಡೋಕ್ಕಾಗ್ತಾರಲ್ಲ ಅಷ್ಟು ಕೊರಿತಾಯಿತ್ತು. ಅದಕ್ಕೆ ಎಲ್ಲ ಫುಲ್ ಪ್ಯಾಕ್ ಮಾಡ್ಕೊಳ್ಳೋ ಜೊತೆಗೆ ನಮ್ಮ ಪಪ್ಪ ರೊಕ್ಕ ಕೂಡ ಹಾಕೊಂಬಿಟ್ಟಿದ್ದಾರೆ. ಇನ್ನು ನಾಯಿ ಕೂಡ ಅಂದರೆ ಲ್ಯಾಬ್ದು ಒಂದು ಮರಿ ಇದೆ ನಾಯಿ, ಅದು ಕೂಡ ಮರಿ ಹಾಕಿತ್ತು. ಅದಕ್ಕೆ ಅವನು ನನ್ನ ತಮ್ಮ ಅವ್ರಿಗೆ ಊಟ ಎಲ್ಲ ಕೊಡ್ತಾ ಇದ್ದ. ಇದು ಬರ್ತಾ ಇದ್ರೆ ಫುಲ್ಲು ಫಾಗು. ರಾತ್ರಿ ಬಂದು ಅಮ್ಮನ ಮನೆಗೆ ಬಂದರೆ ನಮಗೇನೋ ಬೆಳಗ್ಗೆ ಬೇಗ ಆಗಲ್ಲ, ಸೂರ್ಯಗೂ ಬೇಗ ಆಗಲ್ಲ. ಇಲ್ಲಿ ಎಷ್ಟು ಚಳಿ ಐತೆ ಅಂದರೆ ಫಾಗು, ಸೂರ್ಯನೇ ಕಾಣಿಸ್ತಾ ಇಲ್ಲ. ನೋಡಿ ಇದು 200 ರೂಪಾಯಿ ಮಂತ್ಲಿ ತಾತ ಕೊಡೋದು ಬಂದಾಗ. ಇನ್ನು ಊರಿಗೆ ಹೋದಾಗೆಲ್ಲ ತಾತ ನನ್ಗೆ 200 ಮತ್ತೆ ಮಕ್ಳಿಗೆ 10 ರೂಪಾಯಿ ಕೊಡುತ್ತೆ. ಆ ತಾತ ಎಷ್ಟು ಕೊಟ್ಟರು ಅಷ್ಟೇ, ಸದ್ಯ ಅಷ್ಟಾದರೂ ಕೊಡ್ತಾರಲ್ಲ ಮುತ್ತಾತರು ತಾತಿರು ಅಂತೇಳಿ ಖುಷಿ ಪಡಬೇಕು. ಇನ್ನು ಮಮ್ಮಿ ಮನೆ ಹತ್ರ ಹೂ ತೊಗೊಂಡಿತ್ತು, ಮತ್ತೆ 1 ಮೊಳ ಸಾಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ಕೇಳಿದ್ರೆ ಮನೆ ಹತ್ರ ಮಮ್ಮಿ 40 ರೂಪಾಯಿಗೆ ತೊಗೊಂಡಿದ್ದಾರೆ. ಇಲ್ಲಿ ಕೇಳಿದ್ರೆ 100 ರೂಪಾಯಿ ಹೇಳಿದ್ರು. ಸರಿ ಪರವಾಗಿಲ್ಲ, ಆ 1 ಮೊಳದಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಶೇರ್ ಮಾಡ್ಕೊಂಡ್ವಿ. ಅದಾದಮೇಲೆ ಬಂದಾಗ ಇನ್ನೂ ಅವಾಗ ತಾನೇ ಗಂಡನ ಒಳಗಡೆ ಕರ್ಕೊಂಡು ಹೋಗ್ತಾಯಿದ್ರು. ದಾರಿ ಮುಹೂರ್ತ ಲೇಟಾಗಿದ್ದರಿಂದ ಅಷ್ಟರಲ್ಲಿ ನಾವು ಕೂಡ 1-2 ಫೋಟೋಸ್ನ ತೊಗೊಂಬಿಡೋಣ ಅಂತೇಳಿ ಆ ಫೋಟೋಸ್ನೆಲ್ಲ ತೊಗೊಳ್ತಾ ಇದ್ವಿ. ಇನ್ನು ನಾನು ಇವತ್ತು ವೇರ್ ಮಾಡಿರೋ ಸ್ಯಾರಿದ್ದು ಬ್ಲೌಸ್ ಬಂದ್ಬಿಟ್ಟು ಲಾಸ್ಟ್ ಇಯರ್ ಸ್ಟಿಚ್ ಮಾಡಿಸಿರೋದು, ಅದಾಗಲೇ ಫುಲ್ ಲೂಸ್ ಆಗಿಬಿಟ್ಟಿದೆ. ಅದಕ್ಕೊಂಥರ ಒಳ್ಳೆ ಥರ ಕಾಣಿಸ್ತಾ ಇತ್ತು. ಒಂಥರ ಒಂದ್ಸಲ ರೀಫಿಟ್ ಮಾಡಿಸ್ಬೇಕು. ಎಲ್ಲ ಬ್ಲೌಸ್ಗಳು ಆಲ್ಮೋಸ್ಟ್ ನಂದು ಮೊದಲಿದ್ದ ಬ್ಲೌಸ್ಗಳೆಲ್ಲ ಲೂಸ್ ಆಗ್ತಾಯಿದೆ, ಡ್ರೆಸ್ಗಳು ಅಷ್ಟೇ ಫುಲ್ ಸಣ್ಣ ಹಾಕ್ತಾ ಇದ್ದೀನಿ. ಅದಾದಮೇಲೆ ನಮ್ಗಳ್ದಂತೂ ಫೋಟೋ ಸೆಷನ್ ಮುಗಿತಾನೆ ಇಲ್ಲ. ಒಬ್ಬರಿಂದ ಫೋಟೋ ಸೆಷನ್ ಗಂಡು ಚೌಟ್ರಿ ಒಳಗಡೆ ಗಂಡು ಇಲ್ಲಿಂದ ಹೋದ್ರು. ಇವಾಗ ನಾವು ಟೆಂಪಲ್ ಮುಂದೆ ಒಂದು ಟೆಂಪಲ್ ಫೋಟೋ ಸೆಷನ್ ನಡೆಸ್ಬೇಕು. ಸೊ ಫೋಟೋ ಸೆಷನ್ ಎಲ್ಲ ಆಯಿತು. ಫೋಟೋಸ್ ಅಂತೂ ಮಸ್ತಾಗಿ ತಗೊಂಡ್ವಿ. ಇವಾಗ ಗಂಡು ಹೆಣ್ಣು ಕೂಡ ಒಳಗಡೆ ಕರ್ಕೊಂಡೋಗಿದ್ದಾರೆ. ಸೊ ಹಾಗಾಗಿ ನಾವು ಕೂಡ ಒಳಗಡೆ ಹೋಗ್ತಾ ಇದ್ವಿ. ನಮ್ಮ ಯಜಮಾನ್ರು 1-2 ಫೋಟೋ ಹೊಡ್ಸ್ಕೊಳೋವರೆಗೂ ಇದ್ರು. ಆಮೇಲೆ ಸುಸ್ತಾಗ್ಬಿಟ್ಟು ಕೂತ್ಕೊಂಡ್ಬಿಟ್ರತ್ತ. ನೆನ್ನೆ ನೋಡ್ದ, ಅನ್ವಿತು ನೋಡ್ದ, ನೆನ್ನೆ ಹೇಳ್ತಾ ಇದ್ದೆ ಅವಳು ಹೆಂಗ್ ಮಾಡೋದ್ಲ ಹೇಳಿ ಕ್ಯಾಮ್ರಾ ಅಂದಿದ್ಕೆ ನೀರೆಲ್ಲ ಹೊರ್ಕೊಂಡು ಇವರು ನಮಗೋಸ್ಕರ ವೆಯ್ಟ್ ಮಾಡಿ ಸುಸ್ತಾಗಿ ಕುಂತ್ಬಿಟ್ಟಿದ್ದಾರೆ. ಮ್ಯೂಸಿಕ್ ಆಫ್ ಮಾಡಪ್ಪ.
ನಮ್ಮ ಮನೆಯವ್ರು ಮ್ಯೂಸಿಕ್ ಹಾಕ್ಬಿಟ್ರೆ ಅದಕ್ಕೆ ನಾವು ಸೈಡಿಗೆ ಬಂದ್ಬಿಟ್ಟು ತುಂಬ ದಿನ ಆದಮೇಲೆ ಈ ಥರ ಒಂದು ರೌಂಡ್ ಏನದು ಬನ್ನ ಹಾಕ್ಕೊಂಡಿದ್ದೆ. ಅಂದರೆ ನನ್ಗೆ ಅವಾಗ ಅನ್ನಿಸ್ತು ಹಾಕುವಾಗ ಸ್ಕೂಲ್ ಡೇಸಲ್ಲೆಲ್ಲ ಕೋಲಾಟಕ್ಕೆಲ್ಲ ಹಾಕ್ಕೊಳ್ತಾ ಇದ್ವಿ. ಅವಾಗ ಮಮ್ಮಿ ಮನೇಲೇ ಬಳೆಗೆ ಬಟ್ಟೆ ಸುತ್ತಬಿಟ್ಟಿದ್ದಾರೆ, ಹಿಂಗೆ ಮಾಡ್ತಾಯಿತ್ತು. ಸೊ ಇವಾಗೆಲ್ಲ ರೆಡಿಮೇಡ್ ಬನ್ನ ತೊಗೊಂಡು ಹಾಕ್ಕೊಳ್ತಾ ಇದ್ವಿ. ಹೇಗೆ ಕಾಣಿಸ್ತಾ ಇದೆ ಅಂತೇಳಿ ತಿಳಿಸಿ ಆಯಿತಾ. ಇನ್ನು ಮಂಟಪಕ್ಕೆ ಈ ಥರ ವೈಟ್ ಸೆವೆಂತ್ಗೆ ಯೆಲ್ಲೋ ಕಲರು ಮತ್ತು ಈ ಥರ ಸ್ವಲ್ಪ ಕಲರ್ ಆಗಿ ಚೆನ್ನಾಗಿ ಮಾಡಿಸಿದ್ರು. ಹೆಂಗ್ ಗೊತ್ತಾ, ಖಾಲಿ ಡ್ರಿಂಕರ್ಸ್ ಗ್ರೂಪಲ್ಲಿ ಬ್ಯಾಚುಲರ್ಸ್ ಖಾಲಿ. ಏನು ಹೂ ಅನ್ನೋದು ಅಷ್ಟೇ ತಾನೆ ಹೂ. ಹೇಳು, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಫಾಲೋ ಮಾಡಿ. ಫಾಲೋ ಮಾಡ್ರಿ, ಇವನು ಫಾಲೋ ಮಾಡಬೇಕು. ಬೆಲ್ ಬಟನ್ ಒತ್ತಿ, ಗಂಟೆ ಅಲ್ಲಾಡಿಸಿ. ಏ ಕಲ ಮೊಬೈಲ್ ಬಿಡು. ಮತ್ತೆ ಅದಾದ್ಮೇಲೆ ಕಪಲ್ ಫೋಟೋ ಮತ್ತೆ ಎಲ್ಲರೂ ಫೋಟೋಸ್ ಎಲ್ಲ ತೆಗೆಸ್ಕೊಳ್ತಾ ಇದ್ರು ಕ್ಯಾಂಡಿಡ್ ಫೋಟೋಗ್ರಾಫರ್ ಹತ್ರ. ಸೊ ಆ ಟೈಮಲ್ಲಿ ನಾವು ಕೂಡ ಫೋಟೋಸ್ ತೆಗೆಸ್ಕೊಂಡೆ. ಅದಾದ್ಮೇಲೆ ಇನ್ನೂ ಟೈಮ್ ಇತ್ತಲ್ವ, ಸೊ ಅಪರೂಪಕ್ಕೆ ಎಲ್ಲರೂ ಸೇರಿದ್ವಿ ಅಂತೇಳಿ ಒಂದು ರೀಲ್ಸ್ ಮಾಡ್ಕೊಂಬಿಡೋಣ ನಾವು ಅಂತೇಳಿ ನಾವು ಕೂಡ ಒಂದು ಅವಾಗ ಸಾಂಗ್ನ ಹುಡುಕ್ಬಿಟ್ಟು ರೀಲ್ಸ್ ಮಾಡೋಣ ಅಂತೇಳಿ ರೀಲ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ನೋಡೋಣ, ಒಂದು 2 ಸಲ ಪ್ರಾಕ್ಟೀಸ್ ಮಾಡಿದ್ವಿ, ಮಾಡ್ಕೊಳ್ಳೋಣ ಅಂತೇಳಿ. ಮತ್ತು ಸಿಂಪಲ್ ಸ್ಟೆಪ್ಪೇ ಮಾಡ್ಕೊಳ್ಳೋಣ ಸಾಕು ಅಂತೇಳಿ ಇಲ್ಲಿ ಮಾತಾಡ್ಕೊಂಡು ಮಾಡ್ತಾ ಇದ್ವಿ. ಅವಾಗ ಅನ್ನಿಸ್ತು ಒಂದು ರೀಲ್ ಮಾಡೋಕ್ಕೆ ನಿಜವಾಗ್ಲೂ ನಾವು ಎಷ್ಟು ಸರ್ಕಸ್ ಮಾಡಿದ್ದೀವಿ ಗೊತ್ತಾ. ಕೆಲವೊಂದು ಸಲ ಅದು ಸೌಂಡ್ ಮಿಸ್ ಆಗ್ತಾಯಿತ್ತು, ಕೆಲವೊಂದು ಸಲ ನಾವು ಬೇರೆ ಕಡೆ ನೋಡೋದು ಅಥವಾ ಒಂದೊಂದು ಸ್ಟೆಪ್ ಮಿಸ್ ಆಗೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಪರವಾಗಿಲ್ಲ ಪರ್ಫೆಕ್ಟಾಗಿ ಅನ್ನೋ ಥರ ಬಂತು. 1 2 3 ಸ್ಟಾರ್ಟ್. ನಂದು ಕಳ್ಸಿದ್ರಾ? ನಂದಕ್ಕೆ ಶೇರ್ ಮಾಡಿದ್ರಾ? ಕೇಳಿಸ್ತದೆ. ನಾರ್ಮಲ್ ವಿಡಿಯೋ ಮಾಡು, ರೀಲ್ಸ್ ಮಾಡಬೇಡ, ಉದ್ದುತಾನೆ ಮಾಡು, ಅಡ್ಡಾಡಬೇಡ. ನಾವಿಲ್ಲಿ ಆಮೇಲೆ ಎಡಿಟ್ ಮಾಡ್ಕೊಂಡು ಈ ಯೂಟ್ಯೂಬ್ ಬ್ಲಾಗ್ ಮಾಡೋರು ನೋಡ್ರಿ ಪಾಪ, ಮದುವೆ ಏನಗೊಂಡು ಹೊಸ್ದಾಗಿ ಫೋಟೋ ಹೊಡ್ಸಕ್ಕೆ ಬಂದ್ರೆ ಅದು ಕಳಿಸ್ಬಿಟ್ಟು ಇವ್ರು ಇಲ್ಲಿ ನಿಂತ್ಕೊಂಡು ಅವ್ರು ಇಲ್ಲೆಲ್ಲ. ಸೊ ನಾವು ರೀಲ್ಸ್ ಮಾಡ್ತಾ ಇರುವಾಗ ಹುಡುಗಂದು ಅದಕ್ಕೆ ಕೂಡ ಬಂದರು. ಸರಿ ಆಯಿತು ನೀವು ಜಾಯ್ನ್ ಆಗಿದ್ದಕ್ಕೆ ಪಾಪ ಅವರು ಕೂಡ ಜಾಯ್ನ್ ಆದರು, ಖುಷಿಯಿಂದನೇ ಜಾಯ್ನ್ ಆದರು. ಅದಾದಮೇಲೆ ಎಲ್ಲರೂ ಒಂದ್ಸಲ ರಿಹರ್ಸಲ್ ಥರ ಮಾಡ್ಕೊಂಬಿಟ್ಟು, ಯಾಕೆಂದರೆ ಅವರು ಹೊಸದಾಗಿ ಬಂದಿದ್ರೆ ಅವ್ರಿಗೂ ಕೂಡ ಸ್ಟೆಪ್ನ ಒಂದ್ಸಲ ತೋರಿಸ್ಬಿಟ್ಟು ಅದಾದಮೇಲೆ ಒಂದ್ಸಲ ರೀಲ್ಸ್ನೂ ಕೂಡ ತೋರಿಸ್ಬಿಟ್ಟು ವಿಡಿಯೋನ ಮಾಡ್ಕೊಂಡ್ವಿ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂತು ವಿಡಿಯೋ. ಆಮೇಲೆ ಎಡಿಟ್ ಮಾಡ್ಕೊಬೇಕಾಗುತ್ತೆ ನೀವು. ಹಿಂದೆ ವಾಲ್ಗೋದ್ ಸೌಂಡ್ ಬರ್ತಾ ಇದ್ದಿದ್ದಕ್ಕೂ ಅದಕ್ಕೂ ಸಾಂಗ್ದು ನೀಟಾಗಿ ಕೇಳಿಸ್ತಾ ಇರಲಿಲ್ಲ, ಇವ್ರು ಮುಂದೆ ಇಟ್ಕೊಂಡಿದ್ದು. ಹಾಗಾಗಿ ನಾವು ಒಂದು ಮೊಬೈಲ್ನ ಅಂದರೆ ನಮ್ದನ್ನು ಮೊಬೈಲ್ಗೆ ಶೇರ್ ಮಾಡ್ಕೊಂಡಿದ್ದೆ ಆ ರೀಲ್ಸ್ನ. ಅದನ್ನು ಹಿಂದೆ ಇಟ್ಬಿಟ್ಟು ಟೈಮರ್ ಸೆಟ್ ಮಾಡಿಬಿಟ್ಟು ರೀಲ್ಸ್ ಒಂದು 3 ಸೆಕೆಂಡ್ಸ್ ಅಷ್ಟು ಟೈಮರ್ ಸೆಟ್ ಮಾಡಿಬಿಟ್ಟು ಆನ್ ಮಾಡೋದು. ಆ ಸಾಂಗ್ನ ಸ್ಟಾರ್ಟ್ ಆದಾಗ ಅವಾಗ ಹಿಂದೆಯಿಂದ ಎಲ್ರಿಗೂ ಕೇಳಿಸೋದಲ್ವಾ. ಸೊ ಅವಾಗ ನಾವು ವಿಡಿಯೋನ ಮಾಡ್ಕೊಂಡ್ವಿ. ಲಾಸ್ಟಲ್ಲಿ ಈ ವಿಡಿಯೋ ಕೂಡ ನಾನು ತುಂಬಾ ಚೆನ್ನಾಗಿ ಬಂತು. ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಅದನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ. ಇವಾಗ ಆಲ್ರೆಡಿ ನೀವು ಯಾರಾದರೂ ಆ ರೀಲ್ನ ನೋಡಿದರೆ ಹೇಗಿದೆ ಅಂತೇಳಿ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಸೊ ಇವರಿಬ್ಬರಂತೂ ತುಂಬಾ ಕಷ್ಟಪಟ್ಬಿಟ್ಟಿದ್ದಾರೆ ನಮಗೆ ವಿಡಿಯೋ ಮಾಡ್ಕೊಡೋಕ್ಕೋಸ್ಕರ, ನಮ್ಮ ಯಜಮಾನ್ರು ಮತ್ತು ನನ್ನ ತಮ್ಮ. ಬಾಬಾಯ್ ದಾಸ್ ನಮ್ಮ ರೀಲನ್ನು ನೋಡಿದ ನಿಮಗೆ ಏನು ಅನಿಸುತ್ತಿದೆ? ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಿಳಿಸಿ. ಬಿಡ್ಸ್ಬಿಟ್ರಪ್ಪ ಸಾಕು, ನಮ್ಮ ಆಯ್ತಾಯಿಲ್ಲ ನಮ್ಮ ಕೈಲಿ. ಯಜಮಾನ್ರೆ ನೋಡಿ, ಒಂದು ರಿವ್ಯೂ ಕೇಳಿ ಎಲ್ಲ ಒಂದು ರಿವ್ಯೂ ಕೇಳೋಕ್ಕೋಸ್ಕರ ಏನು ಇಷ್ಟೊಂದು ಪೋಸ್ಟ್ ಅಂತೀರ? ಹೆಂಗನ್ಸ್ರಿ ನಮ್ಮದು ರೀಲ್ಸು?
ಇನ್ನು ಮದುವೆ ಎಲ್ಲ ಮುಗಿಸ್ಕೊಂಡ್ಬಂದು ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿ ಅದಾದಮೇಲೆ ಒಂದು ವಿಡಿಯೋ ಎಡಿಟಿಂಗ್ ಕೂಡ ಇತ್ತು, ಮುಗಿಸ್ಕೊಂಡೆ. ಇನ್ನು ಶಾಪ್ಗೂ ಏನೂ ಹೋಗಲಿಲ್ಲ, ಬಿಕಾಸ್ ನಾವು ಮನೆಗೆ ಬಂದಾಗ ಆಲ್ಮೋಸ್ಟ್ 3:30 ಆಗೋಗಿತ್ತು. ಹಾಗಾಗಿ ಸ್ವಲ್ಪ ಇವತ್ತು ರೆಸ್ಟ್ ಮಾಡಿಬಿಡೋಣ ಬಿಡು, ಮತ್ತು ನಾಳೆ ತೆಗೆದ್ರೆ ಆಯಿತು ಅಂತೇಳಿ ಶಾಪ್ ಏನು ಓಪನ್ ಮಾಡಿಲ್ಲ. ಸ್ವಲ್ಪ ಹೊತ್ತು ನಿದ್ದೆ ಮಾಡಿಕೊಂಡು ರೆಸ್ಟ್ ಮಾಡಿಬಿಟ್ಟು ಅದಾದಮೇಲೆ ಇವಾಗ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನೈಟ್ ಊಟಕ್ಕೆ ಅಂತೇಳಿ ಇಲ್ಲಿ ನನ್ನ ಮಗುಂಗೆ ಹಾಫ್ ಬಾಯ್ಲು ಹಾಗೆ ನಮಗೆಲ್ಲ ಆಮ್ಲೆಟ್ ಮಾಡ್ಕೊಂಡಿದ್ದೆ. ಹಾಗೆ ಬರ್ತಾ ಹಾಗೆ 1 ಪ್ಲೇಟು ಚಿಕನ್ ಕರಿನ ತೊಗೊಂಬಂದಿದ್ವಿ, ಅದನ್ನೇ ಬಿಸಿ ಮಾಡಿಕೊಂಡು ಇವಾಗ ಅದಕ್ಕೆ ಅನ್ನ ಮತ್ತು ಸೈಡ್ಸ್ಗೆ ಆಮ್ಲೆಟ್ಗೆ ಅಂತೇಳಿ ಮಾಡ್ಕೊಂಡಿದ್ದೀನಿ. ಇನ್ನು ನನಗೆ ಇತ್ತೀಚೆಗೆ ನೀ ಪೇಯ್ನ್ ಜಾಸ್ತಿ ಆಗಿಬಿಟ್ಟಿದೆ, ಹಾಗಾಗಿ ಹಾಸ್ಪಿಟಲ್ಗೆಲ್ಲ ಹೋಗೋದಿದೆ. ಸೊ ಇನ್ನು ಹಾಸ್ಪಿಟಲ್ಗೆಲ್ಲ ಹೋದಾಗ ನನ್ನ ಮಗಳನ್ನ ನೋಡ್ಕೊಳಕ್ಕಾಗಲಿ ಅಥವಾ ಅವಳನ್ನ ಸ್ಕೂಲಿಂದ ಕರ್ಕೊಂಬಂದು ಊಟ ತಿನ್ಸೋಕ್ಕಾಗಿ ಆಗಲ್ಲ, ಇನ್ನು ಶಾಪಲ್ಲೆಲ್ಲ ನೋಡ್ಕೊಳಕ್ಕಾಗಲ್ಲ ಅಂತೇಳಿ ನಾನು ಹಾಸ್ಪಿಟಲ್ಗೆಲ್ಲ ತೋರಿಸೋವರೆಗೂ ಸ್ವಲ್ಪ ಅಮ್ಮನ ಮನೇಲೇ ಇರಲಿ ಅಂತೇಳಿ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ ಇವತ್ತು. ಇನ್ನು ನೆಕ್ಸ್ಟ್ ವೀಕಲ್ಲಿ ಹೋಗ್ಬಿಟ್ಟು ಕರ್ಕೊಂಬಂದ್ರೆ ಆಯಿತು. ಇವಾಗ ಸ್ವಲ್ಪ ಹಾಸ್ಪಿಟಲ್ ಹತ್ರ ಎಲ್ಲ ಮುಗಿಸ್ಕೊಳ್ಳೋಣ, ಏನು ಹೇಳ್ತಾರೆ ಡಾಕ್ಟ್ರು ನೋಡ್ಕೊಂಡು ಅದಾದಮೇಲೆ ಕರ್ಕೊಬರೋಣ. ಹೆಂಗಿದ್ರು ಅವಳದು ಪ್ಲೇ ಗ್ರೂಪ್ ಅಲ್ವಾ, ಸೊ ಏನಾಗಲ್ಲ. ಕ್ಲಾಸಸ್ ಏನು ಮಾಡಲ್ಲ ಅಥವಾ ಲೆಸನ್ಸ್ ಎಲ್ಲ ಏನು ಹೇಳ್ಕೊಡಲ್ಲ, ಆ್ಯಕ್ಟಿವಿಟೀಸ್ ಅಂತೂ ಮಾಡಿಸ್ತಾನೆ ಇರ್ತಾರೆ. ವೀಕ್ಲಿ ಆ್ಯಕ್ಟಿವಿಟೀಸು ಮತ್ತು ಅದು ಇದು ಆ್ಯಕ್ಟಿವಿಟೀಸ್ ಅಂತೂ ಮಾಡಿಸ್ತಾ ಇರ್ತಾರೆ, ಪರವಾಗಿಲ್ಲ ಸ್ವಲ್ಪ. ಬಟ್ ಇಲ್ಲಿ ನೋಡ್ಕೊಳ್ಳೋರು ಬೇಕಲ್ವ ಅವಳನ್ನ ಅಂತೇಳಿ ಅಮ್ಮನ ಮನೆಯಲ್ಲೇ ಬಿಟ್ಬಿಟ್ಟು ಬಂದ್ವಿ. ಇನ್ನು ನಾವು ಇಲ್ಲಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮೂವಿ ನೋಡ್ಕೊಂಡು ಊಟ ಮಾಡ್ತಾಯಿದ್ವಿ. ಇನ್ನು ನಾವೇನಾದರೂ ಬೇಗ ಮನೆಗೆ ಬಂದರೆ ಮೂವಿನ ಹಾಕೊಂಡ್ಬಿಡ್ತೀನಿ, ಯಾವುದಾದ್ರೂ ಒಂದು ಮೂವಿನ, ವೆಬ್ ಸೀರೀಸ್ ಅಥವಾ ಸ್ಟ್ರೀಮಿಂಗ್ ಆ್ಯಪ್ಸ್ಗಳಿದೆಯಲ್ಲ ಟಿ ವಿಲಿ, ಸೊ ಆ ಸ್ಟ್ರೀಮಿಂಗ್ ಆ್ಯಪ್ಗಳಲ್ಲಿ ಮೂವಿನ ಹಾಕ್ಕೊಂಡು ನೋಡಿಕೊಂಡು ಮೂವರು ಕೂಡ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇನೆ. ಐ ಹೋಪ್ ನಿಮ್ಗೆ ಎಲ್ಲರಿಗೂ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತೇಳಿ. ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನೀವು ಬೆಲ್ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕೂಡ ಏನು ಮಾಡ್ತಾಯಿದ್ದೀನಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.